ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೆಷನ್ 1ರಲ್ಲಿ HNR ಗ್ರಂಥದ ಸುದೀರ್ಘ ಪೀಠಿಕೆಯನ್ನು ಪರಿಚಯ ಮಾಡಿಕೊಳ್ಳಲು ಆರಂಭಿಸಿದ್ದೆವು. ಈ ಸೆಷನ್ 2ರಲ್ಲಿ ಪೀಠಿಕಾ ಪರಿಚಯವನ್ನು ಪೂರ್ತಿ ಮಾಡಿ ಗ್ರಂಥದ 4 ಅಧ್ಯಾಯಗಳಲ್ಲಿ ಹರಡಿಕೊಂಡಿರುವ 44 ದೊಡ್ಡ ದೊಡ್ಡ ಪ್ರಕರಣಗಳ ಲೇಷ ಮಾತ್ರ ಪರಿಚಯ ಪ್ರಯತ್ನವನ್ನು ಆರಂಭಿಸೋಣ. 1. ದ್ವೈತ ವೇದಾಂತ ಅಧ್ಯಯನದ ಪೂರ್ವಾಂಗ. 2. ಪ್ರಮಾಣ. 3. ಪ್ರಮೇಯ. 4. ಪರತಂತ್ರ ತತ್ವ ಪ್ಲಸ್ ಸ್ವತಂತ್ರ ಪರತಂತ್ರಗಳ ವಿವೇಕ ಮತ್ತು ಅದರ ಫಲ ಎಂಬ ಈ 4 ಅಧ್ಯಾಯಗಳ ಗ್ರಂಥ ದ್ವೈತ ವೇದಾಂತ ಬ್ರಹ್ಮಮೀಮಾಂಸಾ. ಸೆಷನ್ 2ರ ಮೊದಲ ಟಾಪಿಕ್ನ ಹೆಸರು ಒಂದೇ ವೇದದ ಅರ್ಥದ ನಿರೂಪಣದ ಬೆಳವಣಿಗೆ. ಒಂದೇ ವೇದದ ಅರ್ಥದ ನಿರೂಪಣದ ಬೆಳವಣಿಗೆ. ಜಗತ್ತಿಗೆ ಉಪಪಾದಕ ಎಂದು ಭಾವಿತವಾದ ತತ್ವವು ಅಪೂರ್ಣವಾದರೆ, ಉಪಪಾದಕ ಎಂದರೆ ಎಸ್ಟಾಬ್ಲಿಷಿಂಗ್ ಎ ಪೊಸಿಷನ್ ಬೈ ಎಫೆಕ್ಟಿವ್ ಎಕ್ಸ್ಪ್ಲನೇಟರಿ ಆರ್ಗ್ಯುಮೆಂಟ್ಸ್ ಅಂತ. ಜಗತ್ತಿಗೆ ಉಪಪಾದಕ ಎಂದು ಭಾವಿತವಾದ ತತ್ವವು ಅಪೂರ್ಣವಾದರೆ ಅದು ಸರ್ವ ಜಗತ್ತಿಗೆ ಉಪಪಾದಕವಾಗಲಾರದು. ಆದ್ದರಿಂದ ದರ್ಶನಕಾರರಿಗೆ ಮತ್ತು ವೇದಾಂತ ಶಾಸ್ತ್ರ ಪ್ರವರ್ತಕರಿಗೆ ಜಗತ್ಕಾರಣವನ್ನು ಕಂಡುಹಿಡಿಯುವುದೊಂದೇ ಮುಖ್ಯ ಉದ್ದೇಶ ಆಗಿರಬೇಕು. ಆಗಿಲ್ಲದಿದ್ದರೆ ಅವರ ಪರೀಕ್ಷೆಯು ತತ್ವಶಾಸ್ತ್ರವಾಗಲಾರದು. ಜಗತ್ಕಾರಣತ್ವವು ರೂಪಿತವಾದರೆ ಅದಕ್ಕನುಗುಣವಾಗಿ ಇತರ ಧರ್ಮಗಳೂ ರೂಪಿತವಾಗುವುವು. ಆದ ಕಾರಣ ವಾದಗಳು ಸ್ವಪ್ರಧಾನವಲ್ಲ, ಬ್ರಹ್ಮಸ್ವರೂಪಕ್ಕೆ ಉಪಪಾದಕವಾಗಿ ಅವು ಪ್ರಧಾನ. ಉದಾಹರಣೆಗೆ, 1. ಜಗತ್ತಿಗೆ ಸ್ವಭಾವ ಕಾರಣ, ಜಗತ್ತಿಗೆ ಕರ್ಮ ಕಾರಣ ಎಂದರೆ ಅದಕ್ಕೆ ಅಧೀನವಾಗಿ ಮತ್ತು ಅದಕ್ಕೆ ಉಪಪಾದಕವಾಗಿ ಜಗತ್ಸ್ವರೂಪವು ನಿರೂಪಿತವಾಗಬೇಕಾಗುವುದು. 2. ಜಗತ್ತಿಗೆ ಬ್ರಹ್ಮನು ಆರೋಪ ಅಧಿಷ್ಠಾನನಾದರೆ ಬ್ರಹ್ಮನು ನಿರ್ಗುಣನಾಗಬೇಕಾಗಿ ಬಂದು ಜಗತ್ತು ಮಿಥ್ಯಾ ಎಂದು ಒಪ್ಪುವ ಪ್ರಸಂಗವು ಮತ್ತು ಸರ್ವಾಭೇದ ವಾದವು ಅವಶ್ಯಕವಾಗುವುದು. 3. ಜಗತ್ಕಾರಣ ಬ್ರಹ್ಮನು ಸೂಕ್ಷ್ಮ ಚಿದ್ ಅಚಿತ್ ವಿಶಿಷ್ಟನಾದರೆ ವಿಶಿಷ್ಟಾದ್ವೈತವಾದವು ಪ್ರಸಕ್ತವಾಗುವುದು. ಬ್ರಹ್ಮನೇ ಕಾರಣ, ಅವನೇ ಕಾರ್ಯ, ಇವೆರಡೂ ಆಗಬೇಕಾದುದೇ ವಿಶಿಷ್ಟಾದ್ವೈತವಾದಕ್ಕೆ ನಿಮಿತ್ತ. 4. ಶ್ರೀಮದ್ ಆಚಾರ್ಯರು ಬ್ರಹ್ಮನ ಕಾರಣತ್ವವನ್ನು ಹೇಳುವ ಶ್ರುತಿ ವಾಕ್ಯಗಳ ಅರ್ಥವನ್ನು ಕೆಳಕಂಡಂತೆ ನಿರ್ಣಯಿಸುವರು. ಬ್ರಹ್ಮನು ಮಾಯೆಯ ಆರೋಪಕ್ಕೆ ಅಧಿಷ್ಠಾನನಲ್ಲ. ಜಗತ್ ಉಪಾದಾನವಾದ ಮಾಯೆ ಎಂಬ ಪ್ರಕೃತಿಗೆ ಸತ್ತಾಪ್ರದ. ಬ್ರಹ್ಮನು ಸೂಕ್ಷ್ಮ ಚಿದ್ ಅಚಿತ್ ವಿಶಿಷ್ಟನಾಗಿ ಕಾರಣನಲ್ಲ. ಆ ಸೂಕ್ಷ್ಮ ಚಿದ್ ಅಚಿತ್ ವಸ್ತುಗಳಿಗೂ ಬ್ರಹ್ಮನೇ ಸತ್ತಾಪ್ರದ. ಈ ರೀತಿಯಾಗಿ ಬ್ರಹ್ಮನೇ ಸರ್ವಕಾರಣ. ಬ್ರಹ್ಮನು ಜಗತ್ತಿಗೆ ಪೂರ್ಣ ಕಾರಣ. ಆದುದರಿಂದ ಬ್ರಹ್ಮನು ಸ್ವತಂತ್ರ ಮತ್ತು ಜಗತ್ತು ಅವನ ತಂತ್ರವಾಗುವುದು. ಇದರಿಂದ ಈ ವಾದದಲ್ಲಿ ಭೇದವಾದವು ಪ್ರಸಕ್ತವಾಗುವುದು. ಇದು ಅಂದರೆ ಭೇದವಾದವು ಸ್ವತಂತ್ರ ಪರತಂತ್ರಗಳ ಭೇದ. ನೆಕ್ಸ್ಟ್ ಟಾಪಿಕ್. ಬ್ರಹ್ಮಸೂತ್ರಕ್ಕೆ ಶ್ರೀಮನ್ ಮಧ್ವ ವ್ಯಾಖ್ಯಾನ 22ನೇದಾಗಿ ಕಟ್ಟಕಡೆಯದು.
ಮನುಷ್ಯನ ವಾಸ್ತವ ಹಿತವನ್ನು ಕಠೋಪನಿಷತ್ತಿನ ಒಂದು ಪದ ಶ್ರೇಯಸ್ ಎಂದು ಉಕ್ತವಾಗಿದೆ. ಇದಕ್ಕೆ ತತ್ವದ ಯಥಾರ್ಥ ಜ್ಞಾನವು ಸಾಧನ. ಈ ಜ್ಞಾನಕ್ಕೆ ಸಾಧನ ಯಾವುದೆಂದರೆ ವೇದಾಂತ. ವೇದಾರ್ಥವು ಇದೇ ಸರಿ ಎಂದು ನಿರ್ಣಯಿಸುವ ಸಾಮರ್ಥ್ಯ ಇರುವ ಬ್ರಹ್ಮಸೂತ್ರಕ್ಕೆ ವೇದಾಂತ, ಬ್ರಹ್ಮಮೀಮಾಂಸಾ, ಉತ್ತರಮೀಮಾಂಸಾ ಎಂಬ ಅನೇಕ ಹೆಸರುಗಳು ಇವೆ. ಅದೇ ರೀತಿ ಬ್ರಹ್ಮಸೂತ್ರದ ಮೇಲಿನ ವ್ಯಾಖ್ಯಾನ ಶ್ರೀಮನ್ ಮಧ್ವ ಭಾಷ್ಯಕ್ಕೆ ಬ್ರಹ್ಮಮೀಮಾಂಸಾ ಶಾಸ್ತ್ರ, ದ್ವೈತ ವೇದಾಂತ ಎಂದು ಅನೇಕ ಹೆಸರುಗಳು ಇವೆ. ವೇದಾಂತ ಅಥವಾ ಬ್ರಹ್ಮಸೂತ್ರಕ್ಕೆ ಶ್ರೀಮನ್ ಮಧ್ವ ವ್ಯಾಖ್ಯಾನ 22ನೇದಾಗಿ ಕಡೆಯದು. ದ್ವೈತ ವೇದಾಂತದಲ್ಲಿ ಹಿಂದಿನ ಎಲ್ಲ ವ್ಯಾಖ್ಯಾನಗಳ ನಿರ್ದೋಷವಾದ ಅಂಶಗಳು ಅಡಗಿರುವು. ತಮ್ಮ ಗ್ರಂಥದ ಪುಟ 3ರಲ್ಲಿ ದ್ವೈತ ವೇದಾಂತ ಅಧ್ಯಯನದ ಪೂರ್ವಾಂಗ ಎಂಬ ಮೊದಲ ಅಧ್ಯಾಯದಲ್ಲಿ ಈ ಪೂರ್ವಾಂಗ ಅಧ್ಯಾಯದ ಮನುಷ್ಯ ಮಾತ್ರನೂ ವೇದಾಂತಾಧ್ಯಯನಕ್ಕೆ ಅರ್ಹ ಎಂಬ ಮೊದಲ ಪ್ರಕರಣದಲ್ಲಿ ಎಚ್.ಎನ್.ಆರ್. ಅವರು ಹೀಗೆ ಬರೆಯುತ್ತಾರೆ: ದ್ವೈತ ವೇದಾಂತಕ್ಕೆ ಅಸಾಧಾರಣವಾದ ಹೊಸ ವಿಷಯದಲ್ಲಿ 2 ಪ್ರಕಾರಗಳು ಇರುವುವು. ಒಂದು, ಹಿಂದಿನ ಅರ್ಥ ಯಾವ ಅಂಶದಲ್ಲಿ ಶ್ರುತಿ ಸೂತ್ರಗಳಿಗೆ ಸಂಗತವಲ್ಲ ಎಂದು. 2, ಅವುಗಳಿಗೆ ಸಂಗತವಾದ ಅರ್ಥವು ಇದೇ ಸರಿ ಎಂದು. ಈ 2 ಪ್ರಕಾರಗಳನ್ನು ಸಪರಿಕರವಾಗಿ ಯಥಾಶಕ್ತಿ ತಿಳಿಯುವುದೇ ತತ್ವಜ್ಞಾನ ಸಂಪಾದನೆಯ ಒಂದೇ ಸಾಧನ ಎಂದು ಅವರು ಬರೆದಿದ್ದಾರೆ. ನೆಕ್ಸ್ಟ್ ಟಾಪಿಕ್: ಶಾಸ್ತ್ರ ಗ್ರಂಥವನ್ನು ಸರಿಯಾಗಿ ತಿಳಿಯುವುದು ಹೇಗೆ? ಒಂದು ಶಾಸ್ತ್ರ ಗ್ರಂಥವನ್ನು ಸರಿಯಾಗಿ ತಿಳಿಯಲು ಸಹಾಯಕವಾದ ಅಂಶಗಳು 6. ಈ 6 ಅಂಶಗಳು ಆ ಶಾಸ್ತ್ರಗ್ರಂಥದಿಂದಲೇ ವ್ಯಕ್ತಪಡುವುದು ಉತ್ತಮ ಎನ್ನುತ್ತಾರೆ ಎಚ್.ಎನ್.ಆರ್. ಆ 6 ಅಂಶಗಳು ಯಾವುವೆಂದರೆ: ಗ್ರಂಥಕರ್ತೃ ಹುಟ್ಟಿ ಬೆಳೆದ ಸನ್ನಿವೇಶ, ಗ್ರಂಥ ರಚನೆಯ ಅವಶ್ಯಕತೆ, ಗ್ರಂಥಕಾರನ ಮನೋಧರ್ಮ, ಗ್ರಂಥಕ್ಕೆ ನಿಯಾಮಕವಾದ ದೃಷ್ಟಿ ವಿಶೇಷ, ಗ್ರಂಥಕಾರರ ಬುದ್ಧಿ ಮತ್ತು ವಿದ್ಯಾ, ಮತ್ತು ಕೊನೆಯದಾಗಿ ಪ್ರಪಂಚದಲ್ಲಿ ಗ್ರಂಥಕಾರರ ಸಹಾನುಭೂತಿ. ಈಗ ಈ 6 ಅಂಶಗಳ ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ. ಅಂಶ 1: ಈ ಪ್ರಪಂಚದಲ್ಲಿ ಬ್ರಹ್ಮವಾದವನ್ನು ಸ್ಥಾಪಿಸಿದ ಶ್ರೀಮದ್ ಆಚಾರ್ಯರು ಹುಟ್ಟಿ ಬೆಳೆದ ಸನ್ನಿವೇಶ. ಶ್ರೀಮದ್ ಆಚಾರ್ಯರು ಅದ್ವೈತ ವೇದಾಂತ ಎಂದು ಪ್ರಸಿದ್ಧವಾದ ಮಾಯಾವಾದ ಎಂಬ ಸಿದ್ಧಾಂತಕ್ಕೆ ಹೆಚ್ಚು ಗಮನ ಕೊಟ್ಟಿರುವರು. ಈ ಜಗತ್ತಿನಲ್ಲಿ ಸಾಧ್ಯವಾದದ್ದು ಮಾಯಾವಾದ ಮತ್ತು ಬ್ರಹ್ಮವಾದ ಎಂಬ ಪರಸ್ಪರ ವಿರುದ್ಧವಾದ 2 ವಾದಗಳು. ಬ್ರಹ್ಮವಾದವಲ್ಲದ ಎಲ್ಲ ವಿಧವಾದ ವಾದಗಳೂ ಮಾಯಾವಾದದಲ್ಲಿ ಅಡಗುವುವು. ಮಾಯಾವಾದವು ಸ್ವವ್ಯಾಹತ, ಬ್ರಹ್ಮವಾದವು ಸ್ವಪ್ರತಿಷ್ಠಾಪಕ. ಆದ್ದರಿಂದ ಬ್ರಹ್ಮವಾದವೇ ಶ್ರೇಯಸ್ಸಾಧನ. ಅಂಶ 2: ಬ್ರಹ್ಮಸೂತ್ರಕ್ಕೆ ಹೊಸ ವ್ಯಾಖ್ಯಾನ ಗ್ರಂಥದ ರಚನೆಯ ಅವಶ್ಯಕತೆ. ವ್ಯಾಖ್ಯಾನವು ಮೂಲಕ್ಕೆ ಹೆಚ್ಚು ತೇಜಸ್ಸನ್ನುಂಟು ಮಾಡಬೇಕು. ಮೂಲಕ್ಕಿಂತ ವ್ಯಾಖ್ಯಾನವು ಪ್ರಧಾನವಾಗುವುದು ವ್ಯಾಖ್ಯಾನ ದೋಷ. ಅಧ್ಯಾಸ ಭಾಷ್ಯ ಎಂಬ ತನ್ನದೇ ಕಲ್ಪನೆಯನ್ನು ಬ್ರಹ್ಮಸೂತ್ರಗಳಿಗೆ ಸೇರಿಸಿ ಆ ಬ್ರಹ್ಮಸೂತ್ರಗಳಿಗೆ ಸಂಬಂಧಿಸದ ಯಾವುದೋ ಒಂದು ಮಾಯಾವಾದದ ಭಾವನೆಯನ್ನು ಸಿದ್ಧಾಂತಿಸುವುದು ಸರಿಯಾದ ವ್ಯಾಖ್ಯಾನ ಅಲ್ಲ.
ಶ್ರುತಿ ಸೂತ್ರಗಳಲ್ಲಿರುವುದು ಬ್ರಹ್ಮವಾದ. ಆದ್ದರಿಂದ ಬ್ರಹ್ಮಸೂತ್ರಗಳಿಗೆ ಹೊಸ ವ್ಯಾಖ್ಯಾನದ ಅವಶ್ಯಕತೆ ಇರುವುದನ್ನು ಶ್ರೀಮದ್ ಆಚಾರ್ಯರು ತೋರಿಸುವರು. ವ್ಯಾಖ್ಯಾನ ಅಥವಾ ಪ್ರವಚನ ಎಂದರೆ ಅವಯವಾರ್ಥ ಸಹಿತವಾಗಿ ಉಕ್ತವಾದುದರ ಸ್ಥಾಪನೆ. ಗ್ರಂಥರಚನೆಯೂ ವ್ಯಾಖ್ಯಾನದ ಒಂದು ಆಕಾರ. ಶ್ರುತಿ ಸೂತ್ರಗಳ ಸರ್ವೋತ್ತಮ ಪ್ರಾಮಾಣ್ಯವನ್ನು ಸಿದ್ಧಾಂತಿಸುವುದು ಶ್ರೀಮದ್ ಆಚಾರ್ಯರ ಗ್ರಂಥ ರಚನೆಯ ಮುಖ್ಯವಾದ ಉದ್ದೇಶ. ಅಂಶ 3. ಗ್ರಂಥಕರ್ತೃ ಶ್ರೀಮದ್ ಆಚಾರ್ಯರ ಮನೋಧರ್ಮ. ಶ್ರೀಮದ್ ಆಚಾರ್ಯರೇ ನಿರೂಪಿಸುವಂತೆ ವೈರಾಗ್ಯ ಮತ್ತು ವಿಷ್ಣು ಭಕ್ತಿ. ವೈರಾಗ್ಯ ಎಂದರೆ ತತ್ವಕ್ಕೆ ವಿರುದ್ಧವಾದ ಕಡೆ ಮನಸ್ಸು ಹೋಗದಿರುವಿಕೆ. ವಿಷ್ಣು ಭಕ್ತಿ ಎಂಬಲ್ಲಿ ವಿಷ್ಣು ಎಂದರೆ ಶ್ರುತಿಯಿಂದಲೇ ಜಗದಾಧಾರನಾಗಿ ಸಿದ್ಧನಾಗುವ ಬ್ರಹ್ಮ. ಇಂತಹ ಬ್ರಹ್ಮನಲ್ಲಿ ಭಕ್ತಿ ಎಂದರೆ ಶ್ರುತ್ಯರ್ಥ ಮಾಡಿಕೊಳ್ಳುವುದೇ ಬ್ರಹ್ಮಜ್ಞಾನ ಎಂಬಲ್ಲಿ ದೃಢವಾದ ಆದರ. ಇಂತಹ ಮನೋಧರ್ಮವುಳ್ಳ ಶ್ರೀಮದಾಚಾರ್ಯರಿಗೆ ಲೌಕಿಕವಾದಗಳು, ಲೌಕಿಕ ಫಲಗಳು ಯಾವುವೂ ರುಚಿಸವು. ಇವರದು ವೈರಾಗ್ಯ ವಿಷ್ಣು ಭಕ್ತಿ ರೂಪವಾದ ಪರಮ ವೈದಿಕವಾದ ಮನೋಧರ್ಮ. ಅಂಶ 4. ಸರ್ವಮೂಲ ಗ್ರಂಥಗಳಿಗೆ ನಿಯಾಮಕವಾದ ದೃಷ್ಟಿ. ಶ್ರೀಮದ್ ಆಚಾರ್ಯರ ಗ್ರಂಥ ರಚನೆಗೆ ನಿಯಾಮಕವಾದುದು ಬ್ರಹ್ಮದೃಷ್ಟಿ. ಇವರ ಗ್ರಂಥದಲ್ಲಿ ಪ್ರತಿ ವಾಕ್ಯ, ಪ್ರತಿ ಪದ, ಪ್ರತಿ ಸನ್ನಿವೇಶಕ್ಕೂ ಬ್ರಹ್ಮನೇ ಅರ್ಥ. ಶಾಸ್ತ್ರದ ಉದ್ದೇಶ ಬ್ರಹ್ಮ, ವಿಧಾನ ಬ್ರಹ್ಮ, ಸಾಧನ ಬ್ರಹ್ಮ, ಸರ್ವವೂ ಬ್ರಹ್ಮ ಎಂಬುದೇ ವೈದಿಕ ಸಿದ್ಧಾಂತ. ಇದನ್ನು ಶ್ರೀಮದ್ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಅಕ್ಷರಶಃ ಪಾಲಿಸಿರುವರು. ಅಂಶ 5. ಮಧ್ವಾಚಾರ್ಯರ ಬುದ್ಧಿ ಮತ್ತು ವಿದ್ಯೆ ಇವುಗಳ ಮಟ್ಟ. ಸರ್ವಪ್ರೇರಕ ಮುಖ್ಯವಾಯುವಿನ ಹನುಮ, ಭೀಮ, ಮಧ್ವ ಎಂಬ ಅವತಾರತ್ರಯದಲ್ಲಿ 3ನೆಯ ಅವತಾರ ನಾನೆಂದು ಶ್ರೀಮದ್ ಆಚಾರ್ಯರು ತಾವೇ ಸ್ಪಷ್ಟಪಡಿಸಿರುವರು. ಇದನ್ನು ಬಳಿತ್ಥಾ ಸೂಕ್ತ ಎಂಬ ವೇದ ಮಂತ್ರವು ಸಮರ್ಥಿಸುವುದು. ಶ್ರೀಮದ್ ಆಚಾರ್ಯರು ಸರ್ವಪ್ರೇರಕರಾದ್ದರಿಂದ ಸರ್ವಜ್ಞ. ಈಶ ಲಕ್ಷ್ಮೀಗಳ ಅನಂತರ ಸರ್ವಶ್ರುತಿ ಸ್ಮೃತಿ ನಿಯಾಮಕರು ಇವರು. ಆಯಾ ವಾದಿಗಳಲ್ಲಿ ನಿಂತು ಸಮಸ್ತ ದುಶ್ಶಾಸ್ತ್ರಕ್ಕೂ ಎಂದರೆ ಬ್ರಹ್ಮಮೀಮಾಂಸಾದಿಂದ ಭಿನ್ನವಾದ ಎಲ್ಲ ಶಾಸ್ತ್ರಗಳಿಗೂ ಇವರೇ ಪ್ರವರ್ತಕರು. ಈ ಅಂಶಗಳು ಯಾವತ್ತೂ ಇವರ ಗ್ರಂಥಗಳಲ್ಲಿ ಸ್ಪಷ್ಟಪಡುವುವು. ಇವರು ಉದಾಹರಿಸುವ ಶ್ರುತಿ ಸ್ಮೃತಿಗಳು ಇತರ ಭಾಷೆಗಳಲ್ಲಿ ಜ್ಞಾತವೇ ಅಲ್ಲ. ವಿಷಯ ಸಾಧಕವಾಗಿ ಇವರು ಹೇಳುವ ಶಾಸ್ತ್ರಯುಕ್ತಿಗಳು ಇತರರಿಗೆ ನಿಲುಕುವುದೇ ದುರ್ಲಭ. ಯುಕ್ತವಾದ ರೀತಿಯಲ್ಲಿ ಒಂದು ಅರ್ಥವನ್ನು ಸಮರ್ಥಿಸಿ ಅದೇ ಶ್ರುತಿ ಸ್ಮೃತಿಗಳಲ್ಲಿ ಅಡಗಿರುವುದು ಎಂದು ತೋರಿಸಲು ಶ್ರುತಿ ಸ್ಮೃತಿಗಳನ್ನು ವಿಪುಲವಾಗಿ ಉದಾಹರಿಸುವರು ಶ್ರೀಮದ್ ಆಚಾರ್ಯರು. ಅಂಶ 6. ಪ್ರಪಂಚದಲ್ಲಿ ಆಚಾರ್ಯರ ಸಹಾನುಭೂತಿ. ಮಾನವ ಕುಲಕ್ಕೆ ಶ್ರೇಯಸ್ಸನ್ನುಂಟು ಮಾಡುವುದು ಹೇಗೆ ವೇದದ ಉದ್ದೇಶವೋ ಹಾಗೆ ಸರ್ವಲೋಕ ಕಲ್ಯಾಣವೇ ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಉದ್ದೇಶ. ಬ್ರಹ್ಮ ವಿಚಾರದಿಂದಲೇ ಹುಟ್ಟಿದ ಜ್ಞಾನದಿಂದಲೇ ಭಗವತ್ ಪ್ರಸಾದ ಉಂಟಾಗಿ ಅದರ ದೆಸೆಯಿಂದಲೇ ಅಧಿಕಾರಿಯು ಮುಕ್ತನಾಗುವನು ಎಂದು ಮೋಕ್ಷ ಸಾಧನವನ್ನು ಸಿದ್ಧಾಂತಿಸುವರು. ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ. ದುರ್ವಿಚಾರದಲ್ಲಿ ವೈರಾಗ್ಯ, ತತ್ವಜ್ಞಾನದಲ್ಲಿ ಶ್ರದ್ಧೆ ಇವೇ ಅಧಿಕಾರ. ಜ್ಞಾನದ ದೃಷ್ಟಿ ಮತ್ತು ಉದ್ದೇಶ
ಒಂದೇ ಆದ್ದರಿಂದ ಮೋಕ್ಷ ಸಾಧನವು ಎಲ್ಲರಿಗೂ ಅನ್ವಯಿಸುವುದು. ಯಾರಲ್ಲಿ ಈ ಸಾಧನದ ಅನುಷ್ಠಾನವು ಕಂಡುಬರುವುದೋ ಅವರು ಇತರರಿಗಿಂತ ಉತ್ತಮರಾಗುವರು. ವೈರಾಗ್ಯ ಎಂದರೆ ಮುಖ್ಯವಾಗಿ ತಪ್ಪು ತಿಳುವಳಿಕೆಯ ತ್ಯಾಗ. ವಿಷ್ಣು ಎಂದರೆ ಸರ್ವನಿಯಾಮಕ ವೇದೈಕ ವೇದ್ಯ ತತ್ವ. ಅದು ಗುಣಪೂರ್ಣ ಮತ್ತು ನಿರ್ದೋಷ. ಈ ವಿಷ್ಣುವಿನಲ್ಲಿ ಭಕ್ತಿಯುಳ್ಳವನು ನಿಯಮವಾಗಿ ಕಾಮನಾರಹಿತವಾಗಿ ಕರ್ಮವುಳ್ಳವನು. ಅವನ ಕರ್ಮ ಕೇವಲ ವಿಷ್ಣು ಪ್ರೀತಿಗೋಸ್ಕರವಾದದ್ದು. ವಿಷ್ಣು ಭಕ್ತಿ ಇರುವ ವ್ಯಕ್ತಿಯು ಸರ್ವವೂ ಸರ್ವೋತ್ತಮ ದೇವರಿಂದ ಪೂರ್ಣವಾದುದು ಎಂಬ ಅನುಭವಕ್ಕೆ ಅರ್ಹ. ಈ ಭಾವಗಳನ್ನು ರೂಪಿಸುವಾಗ ಶ್ರೀಮದಾಚಾರ್ಯರು ಸನ್ನಿವೇಶ, ಅಧಿಕಾರ ಇವುಗಳ ದೃಷ್ಟಿಯಿಂದ ಸಿದ್ಧಾಂತ ಮಾಡುವರು. ಸರ್ವಕರ್ತೃವಾದ ಪರಮಾತ್ಮನ ಜ್ಞಾನವು ಜ್ಞಾನವನ್ನೇ ಪೂರ್ವಾಂಗವಾಗಿ ಅಪೇಕ್ಷಿಸುವುದು. ಸರ್ವಕರ್ತೃವಾದ ಪರಮಾತ್ಮನ ಜ್ಞಾನವು ಜ್ಞಾನವನ್ನೇ ಪೂರ್ವಾಂಗವಾಗಿ ಅಪೇಕ್ಷಿಸುವುದು. ಈ ಜ್ಞಾನವು ಯಥಾಯೋಗ್ಯವಾಗಿ ಶಾಸ್ತ್ರಶ್ರವಣ, ಶಾಸ್ತ್ರದಿಂದ ಸಿದ್ಧವಾಗುವ ವಸ್ತುವಿನ ಮನನ ಮತ್ತು ಅದರ ಧ್ಯಾನ ಎಂಬೀ ರೂಪವಾದುದು ಎಂದು ಆಚಾರ್ಯರ ಸಿದ್ಧಾಂತ. ಈಶಾವಾಸ್ಯೋಪನಿಷತ್ ಅನುಸರಿಸಿ ಆಚಾರ್ಯರ ದೃಷ್ಟಿಯಲ್ಲಿ ಮನುಷ್ಯರು ಎರಡು ವಿಧ. ಕೆಲವರು ಜ್ಞಾನಕ್ಕರ್ಹರು ಮತ್ತು ಕೆಲವರು ಅನರ್ಹರು. ಇವರು ಸರ್ವದಾ ಸರ್ವಥಾ ಸರ್ವವ್ಯಾಪ್ತನಾದ ಪರಮಾತ್ಮನೇ ತಮ್ಮ ಇಷ್ಟ, ಪ್ರಿಯ ಮುಂತಾದ ರೂಪದಲ್ಲಿ ಭಜಿಸುತ್ತಿರುವುದು ಇವರ ಗ್ರಂಥಗಳಲ್ಲಿ ವೇದ್ಯ. ಜಗತ್ತಿನಲ್ಲಿ ಸರ್ವವೂ ಪರಮಾತ್ಮಮಯ ಎಂದು ಸಿದ್ಧಾಂತಿಸುವ ಇವರಿಗೆ ಸರ್ವವೂ ಪವಿತ್ರ. ನೆಕ್ಸ್ಟ್ ಟಾಪಿಕ್. ಬ್ರಹ್ಮಸೂತ್ರ = 223 ಅಧಿಕರಣಗಳು = 564 ಸೂತ್ರಗಳು. ಮೇಲೆ ಹೇಳಿದ 6 ಅಂಶಗಳನ್ನು ಮನಸ್ಸಿನಲ್ಲಿಟ್ಟು ಮಾಡಿದ ಶ್ರೀಮದಾಚಾರ್ಯರ ಗ್ರಂಥಾಧ್ಯಯನವು ವಿಶೇಷ ರೀತಿಯಲ್ಲಿ ಪ್ರಕಾಶವನ್ನು, ಶಾಂತಿಯನ್ನು, ಆನಂದವನ್ನು ತಂದುಕೊಡುವುವು. ಶಾಸ್ತ್ರದ ಮಹತ್ವವನ್ನು ತೋರಿಸಿಕೊಡುವ ಶ್ರೀಮದಾಚಾರ್ಯರು ಕಾರ್ಯದಿಂದಲೂ ಆನಂದ ತೀರ್ಥರೆನಿಸುವರು. ಅಂದರೆ ಮೋಕ್ಷಾನಂದವನ್ನು ಕೊಡುವ ಶಾಸ್ತ್ರವನ್ನು ರಚಿಸಿದವರು ಎಂದರ್ಥ. ಬ್ರಹ್ಮಮೀಮಾಂಸಾ ಶಾಸ್ತ್ರ ಅರ್ಥಾತ್ ಬ್ರಹ್ಮಸೂತ್ರಗಳ ರಚನೆಯ ನಿಮಿತ್ತವನ್ನು ಶ್ರೀಮದಾಚಾರ್ಯರು ಉಪಪಾದಿಸಿರುವುದನ್ನು HNR ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರೆದಿರುತ್ತಾರೆ. ಪುಟ 8ರಲ್ಲಿ ಶ್ರೀಮದ್ ಅನುವ್ಯಾಖ್ಯಾನ ಎಂಬ ಸರ್ವಮೂಲ ಗ್ರಂಥದಲ್ಲಿ ಬಂದಿರುವ ಆ ಕೆಲವು ವಾಕ್ಯಗಳ ಕನ್ನಡೀಕರಣ ಹೀಗಿದೆ. ವೈರಾಗ್ಯ, ವಿಷ್ಣು ಭಕ್ತಿ ಎಂಬಿವು ಶುದ್ಧವಾದ ಬುದ್ಧಿಯ ಲಕ್ಷಣ. ಇದುಳ್ಳವರು ಜಗತ್ತಿನಲ್ಲಿ ದುರ್ಲಭ. ತತ್ವದಲ್ಲಿ ತಮಗೆ ಅನುಕೂಲಿಸುವ ಭಾಗವನ್ನು ಮಾತ್ರ ತಿಳಿದು ಅದನ್ನು ದುರುಪಯೋಗಪಡಿಸಿಕೊಳ್ಳುವ ಅಲ್ಪವೇದಿಗಳು ಬಹಳ. ಜನರ ಸ್ವಾಭಾವಿಕ ಪ್ರವೃತ್ತಿ ತಾಮಸ. ಎಲ್ಲೆಲ್ಲಿಯೂ ತತ್ವಜ್ಞಾನವನ್ನು ವಿರೋಧಿಸುವ ಸಿದ್ಧಾಂತ, ಮತ, ಸಂಪ್ರದಾಯ, ಆಚಾರ, ಉಪದೇಶ, ವಾದ ಇವೇ ಮುಂತಾದವುಗಳ ಪ್ರಚಾರ. ಇವೆಲ್ಲವೂ ಅನೂಚಾನ ಎಂಬ ಭಾವ ಬೇರೆ. ಅಸುರ ಮನೋಧರ್ಮದ ಸಾರ್ವತ್ರಿಕ ವ್ಯಾಪ್ತಿ. ಬ್ರಹ್ಮತತ್ವದಲ್ಲಿ ದ್ವೇಷ, ಬ್ರಹ್ಮವಾದಿಗಳಲ್ಲಿಯೂ ವಿಶೇಷಾಕಾರವಾದ ದ್ವೇಷ. ಇಂತಹ ಸನ್ನಿವೇಶದಲ್ಲಿ ಶಾಸ್ತ್ರ ರಚನೆಗೆ ಕೃತ್ಯವಿಲ್ಲ. ಆದರೂ ಶಾಸ್ತ್ರ ಪ್ರವಚನವಿಲ್ಲದೆ ಬ್ರಹ್ಮಾದಿ ದೇವತೆಗಳಿಗೂ ಶ್ರೇಯಸ್ಸಿಲ್ಲ. ಸ್ವಾಭಾವಿಕವಾಗಿ ಸಾಧು ಮನೋವೃತ್ತಿ ಇರುವ ಅವರಿಗೆ ಶಾಸ್ತ್ರ ಪ್ರವಚನದಿಂದ ಬುದ್ಧಿಯು ಸಾಣೆ ಹಿಡಿದಂತಾಗಿ ತತ್ವಜ್ಞಾನದಲ್ಲಿ ಶುದ್ಧಿ ಉಂಟಾಗಿ ಅದರಿಂದ ಶ್ರೇಯಸ್ಸಾಗುವುದು. ಈ ಅಭಿಪ್ರಾಯದಿಂದ ಬಾದರಾಯಣರು ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ರಚಿಸಿದರು ಎಂಬುದಾಗಿ. ಇದು
ಶ್ರೀಮದ್ ಅನುವ್ಯಾಖ್ಯಾನದ ಕೆಲವು ವಾಕ್ಯಗಳ ಕನ್ನಡ ಭಾಷಾಂತರ. ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ಯಥಾರ್ಥ ಮತ್ತು ಅಯಥಾರ್ಥ ಜ್ಞಾನಗಳ ವಿವೇಕವು ಮೋಕ್ಷ ಸಾಧನವಾದುದರಿಂದ, ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ಯಥಾರ್ಥ ಮತ್ತು ಅಯಥಾರ್ಥ ಜ್ಞಾನಗಳ ವಿವೇಕವು ಮೋಕ್ಷ ಸಾಧನ ಆದುದರಿಂದ ಒಂದು ಪ್ರಧಾನ ತತ್ವವನ್ನು ನಿರೂಪಿಸುವ ಸಂದರ್ಭವನ್ನು ವಿವರಿಸುತ್ತಾರೆ ಪುಟ 24ರಲ್ಲಿ. ಅದು ಹೀಗಿದೆ: ಒಂದು ಪ್ರಧಾನ ತತ್ವವನ್ನು ನಿರೂಪಿಸುವ ಸಂದರ್ಭದಲ್ಲಿ ಅದೇ ತತ್ವದ ವಿಷಯದಲ್ಲಿ ಶ್ರುತಿ ಸೂತ್ರಗಳ ತರುವಾಯ ದರ್ಶನ ವಿಚಾರಗಳು ಪ್ರವೃತ್ತವಾದ ಮೇಲೆ ನಾನಾ ರೀತಿಯ ಅಯಥಾರ್ಥ ಜ್ಞಾನವೇ ತಮ್ಮ ಗ್ರಂಥಗಳ ರಚನೆಯ ಕಾಲದವರೆಗೂ ಪ್ರಸಿದ್ಧಿಗೆ ಬಂದಿರುವುದನ್ನು ಪ್ರಸ್ತಾಪಿಸಿ ಅದರ ಮುಖ್ಯ ಭಾಗವನ್ನು ಸಂಗ್ರಹಿಸಿ ಅದೇ ಆ ತತ್ವದ ಯಥಾರ್ಥ ಜ್ಞಾನ ಸಾಧನವಾದ ನಿರೂಪಣೆಗೆ ಪೂರ್ವಪಕ್ಷ ಎಂದು ಮಂಡಿಸಿ ಅದರಲ್ಲಿನ ದೋಷವನ್ನು ಉದ್ಘಾಟಿಸಿ ಅದರಲ್ಲಿ ಅಡಗಿದ ತತ್ವಾಂಶವನ್ನು ಪ್ರತ್ಯೇಕಿಸಿ ನಿರ್ದೋಷವಾದ ರೀತಿಯಲ್ಲಿ ತತ್ವವು ಪ್ರಕಾಶಕ್ಕೆ ಬರುವ ರೀತಿಯಲ್ಲಿ ಅದನ್ನು ಉಪಪಾದಿಸಿ ಅದರ ಯಥಾರ್ಥ ಜ್ಞಾನವು ಇಂತಹುದು ಎಂದು ಸಿದ್ಧಾಂತಿಸುವರು ಶ್ರೀಮದಾಚಾರ್ಯರು. ಶಾಸ್ತ್ರದಲ್ಲಿ ಒಂದೊಂದು ಪ್ರಧಾನ ತತ್ವದ ಪೂರ್ವಪಕ್ಷದ ಪರೀಕ್ಷೆ ಮತ್ತು ಸಿದ್ಧಾಂತ ಸ್ಥಾಪನೆ ಇವುಗಳನ್ನು ಒಳಗೊಂಡ ಭಾಗಕ್ಕೆ ಅಧಿಕರಣ ಎಂದು ಹೆಸರು. ಶಾಸ್ತ್ರದಲ್ಲಿ ಒಂದೊಂದು ಪ್ರಧಾನ ತತ್ವದ ಪೂರ್ವಪಕ್ಷದ ಪರೀಕ್ಷೆ ಮತ್ತು ಸಿದ್ಧಾಂತ ಸ್ಥಾಪನೆ ಇವುಗಳನ್ನೊಳಗೊಂಡ ಭಾಗಕ್ಕೆ ಅಧಿಕರಣ ಎಂದು ಹೆಸರು. ಇಂತಹ 223 ಅಧಿಕರಣಗಳು ಶಾಸ್ತ್ರ ಎನಿಸುವುವು. ಇವು ಒಂದೇ ಬ್ರಹ್ಮತತ್ವದ ಅವಾಂತರ ಭಾಗಗಳು. ಇವೇ ಬ್ರಹ್ಮಸೂತ್ರಗಳ ಭಾಗ ವಿಶೇಷಗಳು. ಮತ್ತು ಪುಟ 31ರಲ್ಲಿ ಏನು ಹೇಳ್ತಾರೆ HNR ಅಂದರೆ, ಶ್ರೀಮದ್ ಆಚಾರ್ಯರು ಯಾವ ವಾದವನ್ನಾಗಲಿ ಪರೀಕ್ಷಿಸುವಾಗ ಬಹು ಸಮಾಧಾನ ಚಿತ್ತರಾಗಿ ಶಬ್ದದಲ್ಲಿಯೂ ಅರ್ಥದಲ್ಲಿಯೂ ಸದೋಷ ಮತ್ತು ನಿರ್ದೋಷ ಭಾಗಗಳನ್ನು ಪ್ರತ್ಯೇಕಿಸಿ ಅವುಗಳ ವಿವರಣವನ್ನು ವಿಸ್ತಾರವಾಗಿ ಕೊಟ್ಟು ಪುರಾತನ ಕಾಲದಿಂದ ಬೆಳೆದುಕೊಂಡು ಬಂದ ಯುಕ್ತವಾದ ಯಾವ ಅಂಶಕ್ಕೂ ಲೋಪವನ್ನು ತರದ ರೀತಿಯಲ್ಲಿ ಕಾಪಾಡಿಕೊಂಡು ಬಂದಿರುವರು ಎಂದು. ನೆಕ್ಸ್ಟ್ ಟಾಪಿಕ್: ಶ್ರೀಮದ್ ಆಚಾರ್ಯರ ಬ್ರಹ್ಮಮೀಮಾಂಸಾ ರೂಪ ದ್ವೈತ ವೇದಾಂತದಲ್ಲಿ ದ್ವೈತ ಎಂಬ ಶಬ್ದದ ಅರ್ಥ. ಪುಟ 34ರಲ್ಲಿ HNR ಸಂಸ್ಕೃತಿ ಎಂಬ ಪದವನ್ನು ಡಿಫೈನ್ ಮಾಡುತ್ತಾರೆ. ಸಂಸ್ಕೃತಿ ಎಂದರೆ ಉದಾತ್ತವಾದ ತತ್ವಗಳನ್ನು ಪ್ರತಿಪಾದಿಸುವ ಶಾಸ್ತ್ರದ ಅಧ್ಯಯನವನ್ನು ನ್ಯಾಯರೀತಿಯಿಂದ ಮಾಡಿದುದರಿಂದ ಉಂಟಾದ ಬುದ್ಧಿ ವಿಕಾಸದಿಂದ ಹುಟ್ಟಿದ ತನ್ನದೇ ಆದ ಒಂದು ವಿಶಿಷ್ಟ ರೀತಿಯಲ್ಲಿ ವ್ಯಾಪಾರ ಮಾಡುವ ಮನೋಧರ್ಮ. ಸಂಸ್ಕೃತಿ ಎಂದರೆ ಉದಾತ್ತವಾದ ತತ್ವಗಳನ್ನು ಪ್ರತಿಪಾದಿಸುವ ಶಾಸ್ತ್ರದ ಅಧ್ಯಯನವನ್ನು ನ್ಯಾಯರೀತಿಯಿಂದ ಮಾಡಿದುದರಿಂದ ಉಂಟಾದ ಬುದ್ಧಿ ವಿಕಾಸದಿಂದ ಹುಟ್ಟಿದ ತನ್ನದೇ ಆದ ಒಂದು ವಿಶಿಷ್ಟ ರೀತಿಯಲ್ಲಿ ವ್ಯಾಪಾರ ಮಾಡುವ ಮನೋಧರ್ಮ ಸಂಸ್ಕೃತಿ ಅನ್ನೋದು. ಭಾರತೀಯ ಸಂಸ್ಕೃತಿಗೆ ಮೂಲ ವೇದ, ವಿಸ್ತಾರ ವೇದದ ವ್ಯಾಖ್ಯಾನ. ವೇದವು ಜಗತ್ ಪ್ರತಿಷ್ಠಾಪಕವಾದ ತತ್ವವನ್ನು ನಿರೂಪಿಸುವುದು. ತತ್ವವನ್ನು ತಿಳಿದವರು ವೇದ ರೂಪದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಡೋದು ಅರ್ಥಹೀನವಾದ ಮಾತು. ಈ ಕಾರಣದಿಂದ ವೇದವು ಜಗತ್ ಪ್ರತಿಷ್ಠಾಪಕವಾದ ತತ್ವದ ಜೊತೆಗೇ ಬಂದಿರುವುದು
ಶ್ರೀ ಶಂಕರಾಚಾರ್ಯರು ತಮ್ಮ ಅಧ್ಯಾಸ ಭಾಷ್ಯವನ್ನು ಬ್ರಹ್ಮಸೂತ್ರಗಳಿಗೆ ಅವತಾರಿಕಾ ರೂಪವಾಗಿ ಬರೆದರು. ಸರ್ವ ಅಭೇದ ಅಂದರೆ ಸರ್ವಾಭೇದವೇ ತತ್ವ, ಇದೇ ಅದ್ವೈತ, ಚೈತನ್ಯ, ನಿರ್ಗುಣ ಎಂಬಿ ಮುಂತಾದ ರೀತಿಯಲ್ಲಿ ಅದನ್ನು ರೂಪಿಸಿ ಅದರಿಂದ ಭಿನ್ನವಾಗಿ ತೋರುವ ಸರ್ವವೂ ಮಿಥ್ಯೆ ಎಂದು ಶ್ರೀ ಶಂಕರಾಚಾರ್ಯರು ತಮ್ಮ ಅಧ್ಯಾಸ ಭಾಷ್ಯದಲ್ಲಿ ಸಿದ್ಧಾಂತಿಸಿದರು. ಇದು ವೇದದ ಕೆಲವು ವಾಕ್ಯಗಳಿಗೆ ಆಪಾತತಃ ಅರ್ಥವಾಗಬಹುದಾಗಿ ತೋರಬಹುದಾದರೂ ಈ ಕಲ್ಪದಲ್ಲಿ ಇಡೀ ವೇದದ ಅರ್ಥವು ಇಡೀ ವೇದಕ್ಕೆ ಒಂದೇ ರೀತಿಯ ಪ್ರಾಮಾಣ್ಯವನ್ನು ಕೊಡುವ ರೀತಿಯಲ್ಲಿ ಸಿದ್ಧಿಸಲಿಲ್ಲ. ಇಡೀ ವೇದದ ಅರ್ಥವು ಇಡೀ ವೇದಕ್ಕೆ ಒಂದೇ ರೀತಿಯ ಪ್ರಾಮಾಣ್ಯವನ್ನು ಕೊಡುವ ರೀತಿಯಲ್ಲಿ ಸಿದ್ಧಿಸಲಿಲ್ಲ. ಶ್ರೀ ಶಂಕರಾಚಾರ್ಯರ ಮಾಯಾವಾದದಲ್ಲಿ ಇಡೀ ವೇದದ ಒಂದು ಅರ್ಥ ಸಿದ್ಧಿಸುವುದು ಹಾಗಿರಲಿ, ಇಡೀ ವೇದಕ್ಕೆ ಒಂದೇ ರೀತಿಯ ಪ್ರಾಮಾಣ್ಯವು ದುರ್ಲಭವಾಯಿತು. ಶ್ರೀ ರಾಮಾನುಜಾಚಾರ್ಯರು ದ್ರಾವಿಡ ಪ್ರಬಂಧಕ್ಕೆ ಸಂಬಂಧಿಸುವ ಭಕ್ತಿವಾದದ ದೃಷ್ಟಿಯಿಂದ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದರು. ವೇದದಲ್ಲಿ ಕರ್ಮಭಾಗ, ಜ್ಞಾನಭಾಗ ಎಂದು ಅವರು ಕಲ್ಪಿಸಿದ್ದರಿಂದ ಸಮಸ್ತ ವೇದದ ಒಂದು ಅರ್ಥವನ್ನು ಹೇಳಲಾಗಲಿಲ್ಲ. ಜೀವನಿಗೆ ಕರ್ಮಕರ್ತೃತ್ವ ಹೇಳಿದರೂ ಸರ್ವಕರ್ತೃ ಪರಮಾತ್ಮ ಸಿದ್ಧಿಸಲಿಲ್ಲ. ವೇದ ಭಿನ್ನ ಪ್ರಬಂಧವನ್ನು ಸ್ವತಂತ್ರ ಪ್ರಮಾಣವನ್ನಾಗಿ ಒಪ್ಪಿದರು. ಪ್ರಬಂಧದ ಜ್ಞಾನರೂಪವಲ್ಲದ ಭಕ್ತಿಯೇ ವೇದಕ್ಕೂ ಸಮತ ಎಂದು ಹೇಳಬೇಕಾಗಿ ಬಂತು. ಜ್ಞಾನ ಅಪ್ರಧಾನವಾಯಿತು. ಜ್ಞಾನವೊಂದೇ ಮೋಕ್ಷ ಸಾಧನ ಎನ್ನುವ ವೇದದ ಪ್ರಕ್ರಿಯೆಗೆ ಇದು ವಿರುದ್ಧವಾಯಿತು. ಪುಟ 48-49ರಲ್ಲಿ ಎಚ್.ಎನ್.ಆರ್. ಅವರು ಹೀಗೆ ಬರೆಯುತ್ತಾರೆ. ಮಧ್ವಾಚಾರ್ಯರಾದರೂ ಈ ಎರಡು ಭಾಷ್ಯಗಳಲ್ಲಿರುವ ದೋಷವನ್ನು ಪರಿಶೀಲಿಸಿ ಇಡೀ ವೇದದ ಒಂದೇ ರೀತಿಯ ಪ್ರಾಮಾಣ್ಯದ ಕಡೆ ಪೂರ್ಣ ದೃಷ್ಟಿ ಕೊಟ್ಟರು. ಅದನ್ನು ತಿಳಿಯಲು ಬ್ರಹ್ಮಸೂತ್ರಗಳು ಒಂದೇ ಸಾಧನ ಎಂದು ಪರೀಕ್ಷೆಯಿಂದ ತಿಳಿದರು. ಇದರಿಂದ ಸೂತ್ರ ಸಿದ್ಧಾಂತವೇ ಇವರ ಸಿದ್ಧಾಂತವಾಯಿತು. ಸೂತ್ರವೇ ಬ್ರಹ್ಮಮೀಮಾಂಸ. ಈ ನಿಮಿತ್ತ ಇವರ ಭಾಷ್ಯವೂ ಬ್ರಹ್ಮಮೀಮಾಂಸ. ಇವರು ಇದಕ್ಕೆ ಅನನುಕೂಲವಾದ ಯಾವುದೂ ಪ್ರಮಾಣವಾಗಲಾರದೆಂದು ಪರೀಕ್ಷೆಯಿಂದ ನಿರ್ಣಯಿಸಿದರು. ಈ ಒಂದೇ ದೃಷ್ಟಿಯಿಂದ ಸೂತ್ರ ವ್ಯಾಖ್ಯಾನ ಮಾಡಿದರು. ಸರ್ವವೇದ ಪ್ರತಿಪಾದ್ಯವಾದ ವಸ್ತುವನ್ನು ಸಮರ್ಥಿಸಿದರು. ಇಂತಹ ವಸ್ತು ನಿಯಮವಾಗಿ ಪ್ರತಿ ಶಬ್ದದ ಲೌಕಿಕವಾದ ಅರ್ಥಕ್ಕೆ ಸತ್ತಾಪ್ರದವಾಗಿ ಸ್ವತಂತ್ರವಾಗಬೇಕು. ಇದು ಎಲ್ಲ ಶಬ್ದಗಳ ಲೌಕಿಕಾರ್ಥವಾದ ಪದಾರ್ಥಗಳಿಗೆಲ್ಲ ಎಂದರೆ ಇಡೀ ಜಗತ್ತಿಗೆ ಪ್ರವರ್ತಕ. ಇದೇ ಸರ್ವಕರ್ತೃ. ಸೂತ್ರಗಳು ತೋರಿಸುವಂತೆ ಇದು ವೇದೈಕ ವೇದ್ಯ. ಇದೇ ಬ್ರಹ್ಮತತ್ವ. ಇದನ್ನು ವೇದವು ವಿಷ್ಣುವೆಂದು ಕರೆಯುವುದು. ಇದೇ ಸರ್ವೋತ್ತಮ ತತ್ವ. ಇದು ಸ್ವತಂತ್ರ. ಮಿಕ್ಕಿದುದು ಎಲ್ಲವೂ ಇದರ ತಂತ್ರ ಎಂದರೆ ಕಾರ್ಯ. ಅದು ಪರತಂತ್ರ. ಅದರ ರಚನೆಯು ಆಪ್ತಕಾಮ ಮತ್ತು ಪೂರ್ಣನಾದ ವಿಷ್ಣು ಆನಂದಮಯ ಎಂದು ತೋರಿಸುವುದು. ಪ್ರಪಂಚವೆಲ್ಲವೂ ಆನಂದಮಯನಿಂದ ಪೂರ್ಣ. ಅದನ್ನು ತಿಳಿದವನೇ ಜ್ಞಾನಿ. ಅವನದೇ ಆನಂದ. ಇದು ಶಾಸ್ತ್ರಾಧ್ಯಯನದಿಂದ ಮಾತ್ರ ತಿಳಿಯುವುದು. ಈ ತತ್ವದಲ್ಲಿಯೇ ನಿಷ್ಠವಾದ ತಿಳುವಳಿಕೆಗೆ ಶಾಸ್ತ್ರದಲ್ಲಿ ಭಕ್ತಿ ಎಂದು ವ್ಯವಹೃತವಾಗಿರುವುದು. ಈ ಜ್ಞಾನವೇ ವಿಷ್ಣುವಿನ ಪ್ರಾಪ್ತಿಯಲ್ಲಿ ಸಾಧನ. ಅದಕ್ಕೆ ಮತ್ತೊಂದು ಸಾಧನವಿಲ್ಲ. ವಿಷ್ಣು ಪ್ರಾಪ್ತಿಯೇ ಮೋಕ್ಷ. ಇದೇ ವಿಷ್ಣು ಸರ್ವೋತ್ತಮ ಎಂಬಲ್ಲಿ ಅಡಗಿರುವ ಭಾವ. ಈ ಸರ್ವೋತ್ತಮ ವಸ್ತುವೇ ವೇದದ ಒಂದೇ ಅರ್ಥ. ವೇದಾನುಸಾರಿಯಾದ
ಶಾಸ್ತ್ರಗಳ ಒಂದೇ ಅರ್ಥ ಎಂದು ನಿರ್ಣಯಿಸಿ ಈ ಸರ್ವೋತ್ತಮ ತತ್ವವನ್ನು ಯಾವ ರೀತಿಯಿಂದಲೂ ಪ್ರಪಂಚದ ಎಂದರೆ ಪರತಂತ್ರ ಜಗತ್ತಿನ ಯಾವ ವಸ್ತುವಿಗೂ ಹೋಲಿಸಬಾರದು, ಯಾವ ವಸ್ತುವಿನ ಅಭೇದವನ್ನೂ ಇದಕ್ಕೆ ಹೇಳಬಾರದು, ಯಾವ ವಸ್ತುವೂ ಇದಕ್ಕೆ ಯಾವ ರೀತಿಯಲ್ಲೂ ಉತ್ತಮ ಎಂದು ತಿಳಿಯಬಾರದು ಎಂಬುದನ್ನೂ ವಿವರಿಸಿ ಈ ವೈದಿಕವಾದ ಸರ್ವೋತ್ತಮ ತತ್ವದ ವೈಲಕ್ಷಣ್ಯವನ್ನು ಉಪಪತ್ತಿ ಸಹಿತ ಸಿದ್ಧಾಂತಿಸಿದರು. ಈ ವೈಲಕ್ಷಣ್ಯವನ್ನು ಉಪಪಾದಿಸಲು ಶಾಸ್ತ್ರದಲ್ಲಿ ಭೇದವಾದವು ಪ್ರಸಕ್ತವಾಯಿತು. ಈ ಭೇದಕ್ಕೆ ಪಾರಿಭಾಷಿಕವಾಗಿ ದ್ವೈತ ಎಂದು ಹೆಸರು. ಇದು ಪರಮಾತ್ಮನ ಸರ್ವ ವೈಲಕ್ಷಣ್ಯವನ್ನು ಹೇಳುವುದರ ಮೂಲಕ ದ್ವೈತ ವೇದಾಂತ ಎಂಬಲ್ಲಿ ವೇದಾಂತ ಶಬ್ದಕ್ಕೆ ಕಾಲಕ್ರಮದಲ್ಲಿ ವಿಶೇಷಣ ಎಂದು ಭಾವಿಸಲು ಅವಕಾಶವಾಯಿತು. ಇದರ ಔಚಿತ್ಯ ಹೇಗೆ ಇರಲಿ, ಈ ಪದಕ್ಕೆ ಲೌಕಿಕವಾದ ಅರ್ಥವನ್ನು ಹೇಳುವುದು ಎಂದರೆ ಅದು ಎರಡು ಸ್ವತಂತ್ರಗಳ ಭೇದವನ್ನು ಬೋಧಿಸುವುದು ಎಂದು ತಿಳಿಯುವುದು ಶಾಸ್ತ್ರ ಲೋಪಕ್ಕೆ ಕಾರಣವಾಗುವುದು. ಈ ದೋಷಕ್ಕೆ ಅವಕಾಶ ಕೊಡದ ಅಧ್ಯಯನವೇ ಸಾಧು. ವೇದಾಂತ ಪರವಾದ ಈ ದ್ವೈತ ಶಬ್ದವು ಪ್ರಮಾಣ ಮತ್ತು ಪ್ರಮೇಯದ ಸರ್ವಾಂಶದಲ್ಲಿಯೂ ಮಧ್ವ ಸಿದ್ಧಾಂತಕ್ಕೆ ಇತರ ಸಿದ್ಧಾಂತಗಳ ದೆಸೆಯಿಂದ ಇರುವ ವೈಲಕ್ಷಣ್ಯವನ್ನೂ ಸೂಚಿಸುವುದು. ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಕೆಳಕಂಡ ಕ್ರಮವು ಸ್ಪಷ್ಟಪಡುವುದು. ಕ್ರಮವಾಗಿ 1. ಈ ದ್ವೈತ ಎಂದರೆ ಭೇದ. ಇದು ಸ್ವತಂತ್ರವಾದ ಎರಡು ವಸ್ತುಗಳ ಭೇದವಲ್ಲ. 2. ಅದು ಸ್ವತಂತ್ರ ಪರತಂತ್ರ ವಸ್ತುಗಳಿಗಿರುವ ಭೇದ. 3. ಅದು ಮಾಯಾ ಮಾತ್ರ ಎಂದರೆ ಪರಮಾತ್ಮನಿಂದ ನಿರ್ಮಿತ ಮತ್ತು ರಕ್ಷಿತ. 4. ಪರತಂತ್ರವಾದ ಜಗತ್ತು ಪರಮಾತ್ಮನ ಅಂಶ. ಪರಮಾತ್ಮ ಮತ್ತು ಪರತಂತ್ರ ಇವುಗಳ ಈ ಸಂಬಂಧವನ್ನು ಹೇಳಲು ಭೇದವನ್ನೂ ಅಭೇದವನ್ನೂ ಉಪಯೋಗಿಸಬೇಕಾಗುವುದು. ಯಾಕೆ ಅಂದರೆ ಇದಕ್ಕೆ ಜಗತ್ತಿಗೆ ಪರಮಾತ್ಮನ ಅಂಶ ಎಂದು ಹೇಳುವುದೇ ಉದ್ದೇಶ. 5. ಪರಮಾತ್ಮನು ಜಗತ್ ವಿಲಕ್ಷಣನಾಗಿ ಜಗತ್ತಿನಿಂದ ಅನ್ಯ. ಜಗತ್ತಾದರೋ ಪರಮಾತ್ಮ ತಂತ್ರನಾಗಿ ಪರಮಾತ್ಮ ತಂತ್ರವಾಗಿ ಅವನಿಂದ ಅನನ್ಯ. ಪರಮಾತ್ಮನ ಜಗತ್ ವೈಲಕ್ಷಣ್ಯವೇ ಅವನ ಸರ್ವೋತ್ತಮತ್ವ. ಇದೇ ಶ್ರುತ್ಯುಕ್ತ ಅದ್ವೈತ ಎಂದು. ಇನ್ನೊಂದ್ಸರಿ ಗೊತ್ತೀನಿ. ಪರಮಾತ್ಮನು ಜಗದ್ವಿಲಕ್ಷಣನಾಗಿ ಜಗತ್ತಿನಿಂದ ಅನ್ಯ. ಜಗತ್ತಾದರೂ ಪರಮಾತ್ಮ ತಂತ್ರವಾಗಿ ಅವನಿಂದ ಅನನ್ಯ. ಪರಮಾತ್ಮನ ಜಗದ್ವೈಲಕ್ಷಣ್ಯವೇ ಅವನ ಸರ್ವೋತ್ತಮತ್ವ. ಇದೇ ಶ್ರುತ್ಯುಕ್ತ ಅದ್ವೈತ ಎಂದು. ಒಟ್ಟಿನಲ್ಲಿ ಮಧ್ವಾಚಾರ್ಯರ ದ್ವೈತ ಎಂದರೆ ಶ್ರುತಿಯು ಸಿದ್ಧಾಂತ ಮಾಡುವ ಹರಿ ಸರ್ವೋತ್ತಮ ಎಂಬ ಅರ್ಥವುಳ್ಳ ಅದ್ವೈತ. ಒಟ್ಟಿನಲ್ಲಿ ಮಧ್ವಾಚಾರ್ಯರ ದ್ವೈತ ಎಂದರೆ ಶ್ರುತಿಯು ಸಿದ್ಧಾಂತ ಮಾಡುವ ಹರಿ ಸರ್ವೋತ್ತಮ ಎಂಬ ಅರ್ಥವುಳ್ಳ ಅದ್ವೈತ. ಶ್ರುತ್ಯುಕ್ತವಾದ ಅದ್ವೈತದಲ್ಲಿ ಭೇದವಾದವು ಅನಿವಾರ್ಯ. ಅದು ಅಂದರೆ ಭೇದವಾದವು ಅದ್ವೈತಕ್ಕೆ ಭಂಜಕವಲ್ಲ, ಉಪಪಾದಕ. ಈ ಶ್ರುತಿಗೆ ಅಸಾಧಾರಣವಾದ ಅದ್ವೈತವನ್ನು ಅಂದರೆ ಹರಿ ಸರ್ವೋತ್ತಮತ್ವವನ್ನು ಅಥವಾ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪಿಸುವ ಶಾಸ್ತ್ರವನ್ನು ಬ್ರಹ್ಮಮೀಮಾಂಸಾ ಎಂದು ಕರೆಯುವ ಶಾಸ್ತ್ರ ಪಕ್ಷದಲ್ಲಿ ಅರ್ಥ ಗಾಂಭೀರ್ಯವಿರುವುದು. ಈ ಗಾಂಭೀರ್ಯದ ಅಡಿಯಲ್ಲಿಯೇ ದ್ವೈತ ವೇದಾಂತವು ಬಂದಿರುವುದು.